ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಟೇಜಿಂಗ್. ಕ್ಯಾನ್ಸರ್ ಡಯಾಗ್ನೋಸಿಸ್ ಹೇಳೋವಾಗಲೇ ಅದ್ರ ಜೊತೆಗೆ ನಾವು ಸೇರಿಸಿ ಹೇಳೋದು ಅದು ಯಾವ ಸ್ಟೇಜಲ್ಲಿದೆ ಅಂತ. ಕ್ಯಾನ್ಸರ್ ಡಯಾಗ್ನೋಸಿಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಟೇಜಿಂಗ್. ಒನ್ಸ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ನೆಕ್ಸ್ಟ್ ಬರೋ ಕ್ವಶನ್ ಅದು ಯಾವ ಸ್ಟೇಜಲ್ಲಿದೆ ಅಂತ. ಈ ಸ್ಟೇಜ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಅದಕ್ಕೆ ಮಾಡಬೇಕಾಗಿರೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ತಿಳ್ಕೊಬೇಕು. ಯಾವಾಗಲೂ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ನಾವು ನೆಕ್ಸ್ಟ್ ಮಾಡೋ ಇನ್ವೆಸ್ಟಿಗೇಷನ್ ಹೋಲ್ ಬಾಡಿ ಪೆಟ್ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಪೆಟ್ ಸಿಟಿ ಸ್ಕ್ಯಾನ್ ಅವೈಲೇಬಲ್ ಇಲ್ಲ ಅಂದರೆ CT ಸ್ಕ್ಯಾನ್ ಅಥವಾ ಬೋನ್ ಸ್ಕ್ಯಾನ್ ಜೊತೆಗೆ ಮಾಡಿ ಆ ಸ್ಟೇಜ್ನ ಕಂಡುಹಿಡಿತೀವಿ. ಯೂಶ್ವಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಆಕ್ಸಿಲರಿ ಲಿಂಫ್ ನೋಡ್ಸ್ ಅಂದರೆ ಕಂಕ್ಳಲ್ಲಿರೋ ನೆರಿಗಡ್ಡೆ ಅಥವಾ ಲಂಗ್ಸ್, ಲಿವರ್, ಬೋನ್ಸ್ಗೆ ಹೋಗೋ ಸಾಧ್ಯತೆ ಹೆಚ್ಚು. ಈ ಸ್ಟೇಜಿಂಗ್ ಮಾಡೋದ್ರಿಂದ ನಾವು ಅದು ಸ್ಟೇಜ್ 1ಇಂದ 4ರಲ್ಲಿ ಯಾವ ಸ್ಟೇಜ್ ಇದೆ ಅಂತ ಕಂಡುಹಿಡಿಯಬಹುದು. ಯೂಶ್ವಲಿ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ಕ್ಯಾನ್ಸರ್ ಸ್ಪ್ರೆಡ್ ಆದರೆ ಅದನ್ನು ಸ್ಟೇಜ್ 4 ಅಂತ ಹೇಳ್ತೀವಿ. ಅದು ಯಾವ ಆರ್ಗನ್ಗೂ ಸ್ಪ್ರೆಡ್ ಆಗಿಲ್ಲ, ಜಸ್ಟ್ ಆ ರೀಜ್ನಲ್ ಲಿಂಫ್ ನೋಡ್ಸ್ಗೆ ಮಾತ್ರ ಹರಡಿದೆ ಅಂದರೆ ಅದು ಸ್ಟೇಜ್ 1ಇಂದ 3 ಒಳಗೆ ಬರುತ್ತೆ. ಈ ಸ್ಟೇಜ್ 1ಇಂದ 3 ಹೇಗೆ ಡಿಸೈಡ್ ಆಗುತ್ತೆ ಅಂದರೆ ಆ ಟ್ಯೂಮರ್ ಸೈಜ್, ಎಷ್ಟು ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆಗಿದೆ ಅದ್ರ ಮೇಲೆ ಅದು ಸ್ಟೇಜ್ 1ಇಂದ 3 ಡಿಸೈಡ್ ಆಗುತ್ತೆ. ಈ ಸ್ಟೇಜಿಂಗ್ ಯಾಕೆ ಇಂಪಾರ್ಟೆಂಟ್? ಯಾಕಂದರೆ ಈ ಟ್ರೀಟ್ಮೆಂಟ್ ಆಪ್ಷನ್ ಅನ್ನೋದು ಪ್ರತಿ ಸ್ಟೇಜ್ಗೆ ಬೇರೆ ಬೇರೆ ಇರುತ್ತೆ. ಅದ್ರ ಜೊತೆಗೆ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದರ ಔಟ್ಕಮ್ಮು ಬೆಟರ್ ಆಗಿರುತ್ತೆ. ಸ್ಟೇಜ್ 1 ಮತ್ತು ಅರ್ಲಿ ಸ್ಟೇಜ್ 2 ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ನಾವು ಯೂಶ್ವಲಿ ಫಸ್ಟ್ ಸರ್ಜರಿ ಮಾಡ್ತೀವಿ, ಅದಾದಮೇಲೆ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಕೊಡ್ತೀವಿ. ಅದೇ ಲೇಟ್ ಸ್ಟೇಜ್ 2 ಮತ್ತು ಸ್ಟೇಜ್ 3ಯಲ್ಲಿ ಈ ಕ್ಯಾನ್ಸರ್ ಕಣಗಳು ರಕ್ತದಲ್ಲಿ ಹರಡಿರೋ ಸಾಧ್ಯತೆ ಹೆಚ್ಚು. ಆ ಕ್ಯಾನ್ಸರ್ ಸೆಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಫಸ್ಟ್ ನಾವು ಬ್ಲಡ್ಡಲ್ಲಿ ಕೀಮೋಥೆರಪಿ ಕೊಟ್ಟು ಆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡಿ ನೆಕ್ಸ್ಟು ಸರ್ಜರಿ ರೇಡಿಯೇಷನ್ ಕೊಡ್ತೀವಿ. ಅದೇ ಸ್ಟೇಜ್ 4 ಆದರೆ ನಾವು ಅದರಲ್ಲಿ ಓನ್ಲಿ ಕೀಮೋಥೆರಪಿ ಅಥವಾ ಆ ಸಿಂಪ್ಟಮ್ಸ್ನ ಕಡಿಮೆ ಮಾಡೋದಕ್ಕೆ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ. ಆ ಸ್ಟೇಜ್ನಲ್ಲಿ ಸರ್ಜರಿ ಮಾಡಿ ಪೂರ್ತಿ ಕ್ಯಾನ್ಸರ್ ತೆಗೆಯುವ ಯಾವ ಸಾಧ್ಯತೆಗಳು ಇರೋದಿಲ್ಲ. ಕ್ಯಾನ್ಸರ್ ಅಂದ ಕೂಡಲೇ ನೆಕ್ಸ್ಟ್ ಬರೋ ಸರ್ಜರಿ ಅಂದಾಗ ಎಲ್ಲರಿಗೂ ಭಯ ಬರೋದು ನ್ಯಾಚುರಲ್. ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂದರೆ ಏನು ಅದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.